ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗೆ 2 ತಿಂಗಳ ಹಿಂದೆಯಿಂದ ಸಾಕಷ್ಟು ಒಂದು ಹೆಸರು ಕೇಳಿ ಬರ್ತಾ ಇದೆ. ಸೊ ಅವ್ರದ್ದೇ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಅವ್ರು ಸತ್ ಮೇಲೂ ಈಗ ಅವರ ಹೆಸರು ಕೇಳ್ಕೊಂಡು ಬರ್ತಾ ಇದೆ ಅಂದಮೇಲೆ ಯಾರಿರ್ಬೋದು, ಈ ಜೆಫ್ರಿ ಎಸ್ಪಿನ್ ಅಂದರೆ ಯಾರು ಇರ್ಬೋದು ಅನ್ನೋದು ಸಾಕಷ್ಟು ಜನಗಳಿಗೆ ಗೊಂದಲ ಅಂತಾನು ಹೇಳ್ಬೋದು. ಯಾಕಂದರೆ 2 ತಿಂಗಳ ಹಿಂದೆಯಿಂದ ಸಾಕಷ್ಟು ಹೆಸರುಗಳು, ಇವರ ಬಗ್ಗೆನೇ ಸಾಕಷ್ಟು ವಿಡಿಯೋಗಳಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇವರದ್ದೇ ಒಂದು ಟ್ರೆಂಡಿಂಗ್ ಆಗಿ ಹೋಗಿದೆ. ಈ ಹಿಂದೆ ಏನು ಪೆಂಗ್ವಿನ್ ಕೇಸ್ ಆಗಿತ್ತು, ಪೆಂಗ್ವಿನ್ ಜೊತೆ ಕೆಲವೊಂದು ವಿಚಾರಗಳು ಪೆಂಗ್ವಿನ್ ಇದ್ದೇ ಟ್ರೆಂಡಿಂಗ್ ಆಗ್ತಾ ಇತ್ತು. ಅಂಥದ್ರಲ್ಲಿ ಅದೆಲ್ಲ ಆದಮೇಲೆ ಈಗ ಮತ್ತೆ ಈ ಒಂದು ವ್ಯಕ್ತಿಯ ಒಂದು ಮುಖ ಆಗಿರ್ಬೋದು, ಈ ವ್ಯಕ್ತಿಯ ಒಂದು ಹಳೆ ವಿಡಿಯೋಗಳು ಹೀಗೆ ವೈರಲ್ ಆಗ್ತಾ ಇದೆ. ಯಾಕಿರ್ಬೋದು ಈ ಜೆಫ್ರಿ ಎಸ್ಪಿನ್ ಅನ್ನೋದು ಯಾರು ಅನ್ನೋದು ಸಾಕಷ್ಟು ಜನಗಳಿಗೆ ಗೊಂದಲ ಆಗಿದೆ. ಸೊ ಈ ಜೆಫ್ರಿ ಯಾರು ಅಂತ ನೋಡಿದ್ರೆ ಇವನೊಬ್ಬ ಶ್ರೀಮಂತ ಉದ್ಯಮಿ ಆಗಿರ್ತಾನೆ. ಈತನ ಹಿಂದೆ ಸಾಕಷ್ಟು ಲೈಂಗಿಕ ಕೇಸ್ಗಳು ಕೂಡ ಅಡಗಿರುತ್ತೆ. ಅಂದರೆ ಈತ ಲೈಂಗಿಕ ಕೇಸ್ಗಳಂದರೆ ಹೆಣ್ಮಕ್ಳನ್ನ ಕರ್ಕೊಂಡು ಅವ್ರ ಜೊತೆ ಲೈಂಗಿಕವಾಗಿ ವರ್ತಿಸಿ ಅಥವಾ ಅವರಿಂದ ಒಂದು ಸಂತಾನೋತ್ಪತ್ತಿಯಿಂದ ಆ ಒಂದು ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಅವನೊಂದು ಸಮೂಹವನ್ನು ಬೆಳೆಸಬೇಕು ಅನ್ನೋದು, ಅವನ ಸಂತತಿಯಿಂದ ಇಡೀ ಸಮೂಹವನ್ನು ಬೆಳೆಸಬೇಕು ಅನ್ನೋದು ಒಂಥರ ಒಂದು ತಿಕ್ಕುಲ್ತನ ಅಂತಲೇ ಹೇಳ್ಬೋದು ಈತನಿಗೆ. ಸೊ ಆ ಥರ ಒಂದು ಕೇಸ್ ಆಗಿತ್ತು. ಸೊ ಹಿಂದೆನೂ 2006ರಲ್ಲಿ ಒಂದು ಜೈಲಿಗೆ ಹೋಗಿರ್ತಾನೆ. ಸೊ ಜೀವಾವಧಿ ಶಿಕ್ಷೆ ಏನೋ ಅವ್ನಿಗೆ ಆಗಿರುತ್ತೆ. 2019ರಲ್ಲಿ ಜೈಲಿನಲ್ಲಿ ಸಾವಾಗ್ತಾನೆ. ಅಂದರೆ ನಿಗೂಢವಾದ ಸಾವು ಅಂತಲೇ ಹೇಳ್ಬೋದು. ಅದು ಯಾರಿಗೂ ಪರಿಗಣಿಸ್ಲಿಕ್ಕೆ ಆಗಿಲ್ಲ ಅಂದರೆ ಯಾವ ಥರ ಸಾವಾಗಿದೆ ಅನ್ನೋದು. ಆದರೂ ಕೂಡ 2019ರಲ್ಲಿ ಸತ್ರು ಕೂಡ ಈಗ ಅವನ ಹೆಸರು ಚಾಲ್ತಿಯಲ್ಲಿ ಬರ್ತಾ ಇದೆ. ಅವನ ಫೈಲನ್ನು ನೋಡಿದಾಗ ಆ ಫೈಲಲ್ಲಿ ಕೂಡ ಇನ್ನೂ ಬೆರಗುಗೊಳಿಸುವಂಥ ವಿಷಯ ಏನಪ್ಪ ಅಂದರೆ ಸಾಕಷ್ಟು ಸ್ಟಾರ್ ನಟರು ಆಗಿರ್ಬೋದು ಅಥವಾ ರಾಜಕೀಯದವರಾಗಿರ್ಬೋದು, ನಟಿಯರದಾಗಿರ್ಬೋದು ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಮೇಯ್ನಾಗಿ ಕೇಳಿ ಬರ್ತಾ ಇರೋದು ಟ್ರಂಪ್ ಮತ್ತು ಮೈಕಲ್ ಜಾಕ್ಸನ್ ಅವ್ರದ್ದು. ಸೊ ಮೈಕಲ್ ಜಾಕ್ಸನ್ ಅವ್ರದ್ದು ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಂದು ಹೆಣ್ಣು ಮಗುವಿಗೆ ಹೊಡೆಯೋ ಥರ ಒಂದು ವಿಡಿಯೋ ವೈರಲ್ ಆಗಿತ್ತು. ಇನ್ನೊಂದು ಆ ಒಂದು ವಿಡಿಯೋ ನೋಡಿದಾಗ ಅವರ ಮೈಕಲ್ ಜಾಕ್ಸನ್ ಅವರ ಅಭಿಮಾನಿಗಳಿದ್ದು ಫೇಕ್ ಅಂತಲೂ ಕಮೆಂಟ್ ಮಾಡಿರೋದಿದೆ. ಆಮೇಲೆ ಕೆಲವರು ಮೈಕಲ್ ಜಾಕ್ಸನ್ ಈ ಥರ ಒಂದು ಕೇಸಲ್ಲಿ ಭಾಗವಹಿಸಿದಾರಾ ಅನ್ನೋದು ಕೂಡ ಕೆಲವೊಂದು ಜನಕ್ಕೆ ಒಂದು ಕುತೂಹಲದ ವಿಷಯ ಆಗಿತ್ತು. ಇನ್ನು ಟ್ರಂಪ್ ಅವ್ರದ್ದು ಕೂಡ ಹೆಸರು ಕೇಳಿ ಬರ್ತಾ ಅನ್ನೋದು ಅದು ದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷ. ಸೊ ಅವರು ಕೂಡ ಒಳ್ಳೆ ಹೆಸರು ಮಾಡಿರೋದು. ಇಂಥ ಒಂದು ಕೇಸಲ್ಲಿ ಅವ್ರು ಇದ್ದಾರಾ ಅನ್ನೋದು ಕೂಡ ಎಷ್ಟೋ ಜನಗಳಿಗೆ ನಂಬಲಿಕ್ಕೆ ಆಗಿಲ್ಲ. ಅಂಥದ್ರಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಂದು ಮಗು ಟ್ರಂಪ್ ಅವ್ರನ್ನ ನೋಡಿ ಹೆದರ್ಕೊಳ್ಳುವಂಥ ವಿಡಿಯೋ. ಸೊ ಅಲ್ಲಿರುವ ಮಕ್ಕಳೆಲ್ಲ ಅವರನ್ನು ನೋಡಿ ಹೆದರ್ಕೋತಾರೆ. ಸೊ ಈ ಒಂದು ಒಂದು ಏನು ಮೀಮ್ ಇದೆ ಅದನ್ನು ಕೆಲವೊಂದಿಷ್ಟು ಟ್ರೋಲ್ ಪೇಜಸ್ಗಳಿಗಾಗಿರ್ಬೋದು ಅಥವಾ ಫನ್ನಿ ವೀಡಿಯೋಸ್ಗಳಿಗಾಗಿ ಅದನ್ನು ಉಪಯೋಗಿಸ್ತಿದ್ರು. ಬಟ್ ಆ ವಿಡಿಯೋದ ಹಿಂದೆ ನಿಜವಾದ ಅಸಲಿ ಬಣ್ಣವನ್ನು ನೋಡ್ತಾ ಹೋದಾಗ ಅದು ಟ್ರಂಪ್ ಅವರ ಮುಖವನ್ನು ನೋಡಿ ಆ ಮಗು ಹೆದರ್ಕೊಂಡಿದ್ದು, ಅಲ್ಲಿದ್ದ ಮಕ್ಕಳೆಲ್ಲ ಕಿರ್ಸ್ಕೊಂಡಿದ್ದು ಅನ್ನೋದು ಈಗೀಗ ಬರ್ತಿರುವಂಥ, ಈಗ ವೈರಲ್ ಆಗ್ತಿರುವ ಒಂದು ವಿಡಿಯೋ ಆಗಿದೆ. ಸೊ ಆ ವಿಡಿಯೋವನ್ನು ನಾವು ಯಾವ ರೀತಿ ನೋಡ್ತಿದ್ವಿ ಅಂದ್ರೆ ಮೀಮ್ಗೆ ಬಳಸ್ತಿದ್ದದ್ದು ಅಥವಾ ಆ ಮಗು ಯಾವುದೋ ಒಂದು ಸಿಲ್ಲಿ ರೀಸನ್ಗೆ ಆ ಥರ ಹೆದರ್ಕೊಂಡಿದೆ ಅದನ್ನು ಮೀಮಾಗಿ ಬಳಸ್ತಿರ್ಬೋದು. ಈಗ ಕೆಲವೊಂದು ವಿಡಿಯೋ ಮಾಡೋರಿಗೆ ಆ ಥರ ಒಂದು ಮೀಮನ್ನು ಹಾಕಿ ಅವರನ್ನು ಟ್ರೋಲ್ ಮಾಡೋದು ಈ ಥರ ಆಗ್ತಾ ಇತ್ತು. ಬಟ್ ಆ ವಿಡಿಯೋದ ಅಸಲಿ ಏನಂತ ನೋಡಿದಾಗ ಈ ಥರ ಒಂದು ಟ್ರಂಪ್ ಅವ್ರನ್ನ ನೋಡಿ ಅದು ಹೆದರ್ಕೊಂಡಿದೆ ಅನ್ನೋದು ವಿಡಿಯೋ ವೈರಲ್ ಆಗಿತ್ತು. ಬಟ್ ಈಗ ಜೆಫ್ರಿ ಅವರ ಫೈಲನ್ನು ಈಗ ಓಪನ್ ಮಾಡಿದಾಗ ಕೆಲವೊಂದು ಫೇಕ್ ನ್ಯೂಸ್ಗಳು, ಅಂದರೆ ಮೋದಿ ಅವರು ಕೂಡ ಇದರಲ್ಲಿದ್ದಾರೆ ಅನ್ನೋದು. ಸೊ ಇದು ಎಲ್ಲೋ ಒಂದು ಕಡೆ ಮೋದಿ ಅವ್ರನ್ನ ತಂದು ಹಾಕೋದು ಕಾಂಗ್ರೆಸ್ ಅವರ ಕೆಲಸ ಅನ್ನೋದು ಕೆಲವೊಂದು ಕಮೆಂಟ್ಗಳು ಬಂದಿರುತ್ತೆ. ಸೊ ಅದು ಯಾವುದು ಸುಳ್ಳು ಯಾವುದು ನಿಜ ಅಂತ ಗೊತ್ತಿಲ್ಲ. ಆದರೆ ಮೋದಿ ಅವರ ಹೆಸರು ಒಂದು ಫೇಕ್ ಆಗಿ ಕೇಳಿ ಬರ್ತಾ ಇದೆ. ಅಂದರೆ ಆ ಥರ ಒಂದು ಹೆಸರು ಅಲ್ಲಿ ಇರಲಿಲ್ಲ. ಬಟ್ ಯಾರೋ ಒಂದು ಸೃಷ್ಟಿ ಮಾಡಿ ಮೋದಿ ಅವ್ರನ್ನ ಕೂಡ ಅಲ್ಲಿ ಹಾಕಿಬಿಟ್ಟಿದ್ದಾರೆ. ಆದರೆ ಟ್ರಂಪ್ ಮತ್ತು ಮೈಕಲ್ ಜಾಕ್ಸನ್ ಇದು 2 ತಿಂಗಳ ಹಿಂದೆಯಿಂದನೂ ಕೇಳಿ ಬರ್ತಾ ಇರೋದೆ. ಅವರು ಈ ಥರ ಒಂದು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನೋ ಒಂದು ಕೆಲಸ ಅಥವಾ ಲೈಂಗಿಕ ಕಿರುಕುಳಕ್ಕೆ ಜೆಫ್ರಿ ಅವ್ರು ಏನು ಮಾಡ್ತಿದ್ರು ಅದಕ್ಕೆ ಇವರು ಕೂಡ ಒತ್ತು ನೀಡ್ತಾ ಇದ್ರು ಅಥವಾ ಈ ಥರ ಒಂದು ಏನೋ ಒಂದು ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು ಅನ್ನೋದು ಕೂಡ ಸಾಕಷ್ಟು ಹರಿದಾಡ್ತಿರುವಂಥ ವಿಷಯ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮಗೂ ಕೂಡ ಖಚಿತಪಡಿಸೋಕ್ಕಾಗ್ತಾ ಇಲ್ಲ. ಆದರೆ ಜೆಫ್ರಿ ಅವರ ಈ ಫೈಲ್ ನಿಜವಾದದ್ದು, ಈತ ಒಬ್ಬ ಲೈಂಗಿಕ ಅಪರಾಧಿ ಅಂತಲೇ ಪ್ರೂವ್ ಆಗ್ತಾ ಬಂದಿರೋದು. ಬಟ್ ಈ ಥರ ಯಾಕೆ ಮಾಡ್ತಿದ್ದಾನೆ ಅಂದಮೇಲೆ ಅವನ ಒಂದು ಸಂತತಿ ಅಥವಾ ಸಮೂಹವನ್ನು ಬೆಳೆಸಬೇಕು. ಅವನದೇ ಒಂದು ಫಾರ್ಮ್ ಕೂಡ ಇತ್ತು. ಸೊ ಆ ಸ್ಪಾಮ್ ಫಾರ್ಮಲ್ಲಿ ಹುಡುಗಿಯರನ್ನು ಕರ್ಕೊಂಡು ಬಂದು ಅವನದೇ ಒಂದು ಸಂತತಿಯನ್ನು ಅಥವಾ ಅವನೊಂದು ಸಮೂಹವನ್ನು ಬೆಳೆಸುವಂತಹ ತಿಕ್ಕಲ್ತನದ ಒಂದು ಮೈಂಡ್ ಸೆಟ್ ಅವನದಾಗಿತ್ತು. ಹಾಗಾಗಿ ಈ ಹಿಂದೆ ಲೈಂಗಿಕ ಅಪರಾಧ ಕೇಸ್ನಲ್ಲೂ ಕೂಡ ಜೈಲಿಗೆ ಹೋಗಿದ್ದ. ಆ ಜೈಲಲ್ಲಿ 2019ರಲ್ಲಿ ನಿಗೂಢವಾಗಿ ಕೂಡ ಸಾವನ್ನಪ್ತಾನೆ. ಈಗ ಅವನ ಫೈಲನ್ನು ತೆಗೆದಾಗ ಇಷ್ಟೆಲ್ಲ ವಿಷಯಗಳು ಈಗ ಕಣ್ಣಿಗೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಆದರೆ ಈ ಜೆಫ್ರಿಯ ಫೈಲ್ನಲ್ಲಿ ಇನ್ನು ಯಾರ್ಯಾರ್ದು ಹೆಸರು ಇದೆ ಅನ್ನೋದನ್ನು ಕೂಡ ಇನ್ನೂ ಯಾರು ಕೂಡ ಹೇಳಿಲ್ಲ. ಮೇಯ್ನಾಗಿ ಅದರಲ್ಲಿ ಕಾಣಿಸ್ಕೊಂಡಿದ್ದು ಮೈಕಲ್ ಜಾಕ್ಸನ್ ಮತ್ತು ಟ್ರಂಪ್ ಅವರ ಹೆಸರು ಮೇಯ್ನಾಗಿ, ಅಂದರೆ ಒಂದು ಹೆಸರಿರುವಂಥ ವ್ಯಕ್ತಿಗಳಾಗಿರುವಂಥ ಅವರ ಹೆಸರುಗಳು ಕೇಳಿ ಬರ್ತಾ ಇರೋದು. ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ.